ನಂತರ ವಿಜಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಾಗಲೇ ಬ್ರೇಕ್ಗಿಂತ ಮುಂಚೆ ರಾಜಕಾರಣಿಗಳ ಭವಿಷ್ಯವನ್ನ ನೋಡ್ತಾ ಇದ್ವಿ. ಆದರೆ ವಿಜಯ ಸಂವತ್ಸರ ನಿಮ್ಮ ಪಾಲಿಗೆ ಹೇಗಿದೆ ಅದನ್ನು ತಿಳಿದುಕೊಳ್ಳುವಂತಹ ಸಮಯ, ಅಂದರೆ ರಾಶಿ ಫಲವನ್ನು ತಿಳಿದುಕೊಳ್ಳುವಂತಹ ಸಮಯ. ಅದನ್ನು ತಿಳಿಸ್ಲಿಕ್ಕೆ ಅಂತಲೇ ಗಣ್ಯರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಆರಂಭಿಸೋಣ. ಮೇಷ ರಾಶಿಯವರಿಗೆ ಎಷ್ಟು ಶುಭಕರವಾಗಿದೆಯಾ, ಏನು ಹೇಳುತ್ತೆ ಭವಿಷ್ಯ, ವಿಜಯ ಸಂವತ್ಸರ ಯಾವ ರೀತಿ ಇದೆ ಮೇಷರಾಶಿಯವರಿಗೆ ಅಂತ ಪಂಡಿತರೆ, ಮೇಷರಾಶಿಯವರಿಗೆ ಹೇಗಿದೆ ವಿಜಯ ಸಂವತ್ಸರ? ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಗುರು ಒಂದು ಸ್ವಲ್ಪ ಕಾಲ ಮಾತ್ರ ವೃಷಭದಲ್ಲಿರ್ತಾನೆ, ಆಮೇಲೆ 3ನೇ ಮನೆಗೆ ಹೋಗ್ತಾನೆ. ಶನಿ ಇಡೀ ಸಂವತ್ಸರದಲ್ಲಿ ಸಪ್ತಮದಲ್ಲಿರ್ತಾನೆ. ಆನಂತರ ರಾಹುನು ಸಹ ಅಲ್ಲೇ ಇರ್ತಾನೆ, ಶನಿ ರಾಹು. ಹಾಗಾಗಿ ಮೇಷರಾಶಿಯವರಿಗೆ ಈ ಸಲ ಬಹಳಷ್ಟು ಕಿರಿಕಿರಿ ಆಗ್ತದೆ ವರ್ಷಾರಂಭದಲ್ಲಿ. ಮತ್ತು 7ನೇ ಮನೆಯಲ್ಲಿರೋದ್ರಿಂದ 7ನೇ ಮನೆ ಕಳತ್ರ ಭಾವ ಅಂತ ಹೇಳ್ತೇವೆ. ಹಾಗಾಗಿ ಕಳತ್ರ ಸ್ಥಾನದಲ್ಲಿರುವಂಥ ಶನಿ ರಾಹು ಕೌಟುಂಬಿಕ ಸಮಸ್ಯೆಗಳು, ಮನೆಯಲ್ಲಿ ಎಲ್ಲ ಸಲದ ತೊಂದರೆಗಳಾಗುತ್ತೆ. ಕೆಲಸಗಳು ಅಪೂರ್ಯ, ಕಾರ್ಯ ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರು ಉದ್ಯೋಗದಲ್ಲಿ, ವಿದ್ಯಾರ್ಥಿಗಳಿಗೆ ಅಥವಾ ವ್ಯಾಪಾರಸ್ಥರಿಗೆ ಮಾಡುವಂಥ ಕಾರ್ಯಗಳಲ್ಲಿ ಅಪೂರ್ಣತೆ. ಕೇತು ಅಲ್ಲಿರೋದ್ರಿಂದ ವಿಘ್ನಗಳು ಜಾಸ್ತಿ, ಶತ್ರುಗಳ ಬಾಧೆ, ಇನ್ನು ಹಣಗಳ ತೊಂದರೆಗಳು ಆಗುವಂಥದ್ದು. ಧನಸ್ಥಾನದಲ್ಲಿ ಗುರು ಇದ್ದರೆ ದುಡ್ಡು ಬರ್ತದೆ, ಸಂಪಾದನೆ ಮಾಡ್ತಾರೆ, ತಿಂಗಳಾದರೂ ಪಗಾರ ಬರ್ತದೆ. ಆದರೆ ಪಗಾರನ ಮರುದಿವಸ ನೋಡಿದ್ರೆ ಏನೂ ಇಲ್ಲ, ಹಣಗಳು ಇಟ್ಟಲ್ಲೇ ಎಲ್ಲ ಕೈಲಿ ಹೌದು ಖರ್ಚಾಗತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಈ ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ದಿವಸ. ಧನಸ್ಥಾನದಲ್ಲಿರುವಂಥ ಗುರು ಜೂನ್ ತಿಂಗಳಿಗಂತೂ ಸಾಕಷ್ಟು ಒಳ್ಳೆಯದು. ವಿವಾಹ ಅಪೇಕ್ಷೆಗಳಿಗೆ, ವಿವಾಹ ಉತ್ಸಾಹಿಗಳಿಗೆ ಅದಕ್ಕೆ ಒಳ್ಳೆಯ ದಿವಸ. ವಿದ್ಯಾರ್ಥಿಗಳಿಗೆ ಈ ಸಂವತ್ಸರದಲ್ಲಿ ವಿದ್ಯಾರ್ಜನೆಗೆ ತುಂಬ ಒಳ್ಳೆಯ ದಿವಸ. ಮೇಷರಾಶಿ ವಿದ್ಯಾರ್ಥಿಗಳಿಗೆ ಅವರಿಗೆ ತುಂಬ ಯಶಸ್ವಿ ಇದೆ. ಇನ್ನು ವಿದೇಶ ಪ್ರಯಾಣ ಮಾಡಲಿ ಬಯಸ್ತಿರುವವರು, ವಿದೇಶದಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಯಾರು ಮೇಷರಾಶಿಯವರಿದ್ದರೆ ಖಂಡಿತವಾಗಿ ನೀವು ಈ ವರ್ಷ ಹೋಗಬೇಕು. ವಿದೇಶದ ವ್ಯಾಸಂಗ ಚೆನ್ನಾಗಿರುತ್ತೆ. ಇನ್ನು ಅರಣ್ಯ ಅಧಿಕಾರಿಗಳು, ಅಕಾರದಲ್ಲಿ ಬರುವಂಥದ್ದು ಆರಕ್ಷ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳಿಗೆಲ್ಲ ಈ ವರ್ಷ ಸ್ವಲ್ಪ ಮಟ್ಟಿಗೆ ತೊಂದರೆ. ಸಪ್ತಮದಲ್ಲಿ ರಾಹು ಮತ್ತು ಶನಿ ಇರುವುದರಿಂದ ಅಕಾರದಲ್ಲಿರುವಂಥದ್ದು ನಾವು ಹೇಳ್ತಿಲ್ಲ ಈ ಓಯ ಕೃತಿಕೆ ಅಂತ ಹೇಳ್ತೇವೆ. ಅಶ್ವಿನಿ ವರ್ಣಿ ಕೃತಿಕೆ ನಕ್ಷತ್ರ, ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರಿಗಂತೂ ಈ ವರ್ಷ ನೀವು ಅರಣ್ಯ ಇಲಾಖೆಯಲ್ಲಿದ್ದರೂ ತುಂಬ ಕಷ್ಟ. ಆರೋಗ್ಯ ಇಲಾಖೆಯಲ್ಲಿರಲಿ, ಆರಕ್ಷಕ ಅಧಿಕಾರಿಗಳಾಗಿರಲಿ, ಸಾಮಾನ್ಯವಾಗಿ ನಿಮಗೆ ಎಲ್ಲವೂ ತೊಂದರೆ. ಇನ್ನು ರೈಲ್ವೆ ಇಲಾಖೆಯಲ್ಲಿರುವವರಿಗೆ ಬಹಳ ಒಳ್ಳೆಯದು. ವಿಮಾನ ಇದರಲ್ಲೆಲ್ಲ ಇರುವವರಿಗೆ ಒಳ್ಳೆಯದು. ಸರ್ಕಾರಿ ನೌಕರಿ ಇರುವಂಥ ಎಲ್ಲ ಉದ್ಯೋಗಗಳಿಗೂ ಒಳ್ಳೆಯದು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯದು. ಒಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಮಾತ್ರ ತೊಂದರೆ. ಇನ್ನು ಉದ್ಯೋಗ ಮಾಡುವಲ್ಲಿ ಎಲ್ಲ ರೀತಿಯಾದ ಉದ್ಯೋಗ. ಮೇಷಕ್ಕೆ ನಾವು ಏನು ಹೇಳ್ತೇವೆ ಅಂತಂದರೆ, ಮೇಷರಾಶಿಗೆ ಬೆಳ್ಳಿ, ಬಂಗಾರ, ಕುಜನಿಗೆ ಸಂಬಂಧ, ತಾಮ್ರ ವಸ್ತು, ರಸವಸ್ತು, ನಿರಸವಸ್ತು ಅಂತ ಹೇಳ್ತೇವೆ. ಇಂಥ ವಸ್ತು ಒಡವೆ ವ್ಯಾಪಾರ ಮಾಡುವವರಿಗೆ ಬಹಳಷ್ಟು ಒಳ್ಳೆಯ ದಿವಸ. ಒಟ್ಟಿನಲ್ಲಿ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಈ ವರ್ಷ ಶುಭಾಶುಭ ಮಿಶ್ರ. ಮೊದಲಿನ ಆರಂಭದ ಕೆಲವು ದಿನ, ಒಂದು ಆಗಸ್ಟ್ ತಿಂಗಳ ತನಕ ತುಂಬ ಕಿರಿಕಿರಿ ಇರ್ತದೆ. ಸಾಂಸಾರಿಕವಾಗಿ ತೊಂದರೆ, ಮನೆಯಲ್ಲಿ ತೊಂದರೆ, ಮಾನಸಿಕವಾದ ತೊಂದರೆ. ಆಗಸ್ಟ್ ತಿಂಗಳ ನಂತರ ಶುಭವಾಗ್ತದೆ, ಡಿಸೆಂಬರ್ ತನಕ. ಆದರೆ ನೀವು ಆರಾಧನೆ ಮಾಡಬೇಕು. ಚತುರ್ಥ ಸ್ಥಾನಾಧಿಪತಿಯಾಗಿರುವಂಥವ ಚಂದ್ರನಿಗೆ ಸಂಬಂಧಪಟ್ಟು ಲಕ್ಷ್ಮೀನಾರಾಯಣರ ಆರಾಧನೆ, ಅನ್ನಪೂರ್ಣೇಶ್ವರಿ ಆರಾಧನೆ. ಇನ್ನೂ ಹೆಚ್ಚು ಮಾಡಬೇಕು ಅಂದರೆ ಕುಜನಿಗೆ ಕಾಳಿ ಆರಾಧನೆ, ಸ್ತ್ರೀ ದೇವತಾ ಆರಾಧನೆ ಈ ವರ್ಷ ಡಿಸೆಂಬರ್ ತನಕ ನೀವು ಮಾಡಿದ್ರೆ ನಿಮಗೆ ಹೆಚ್ಚಿನ ತೊಂದರೆ ಇರೋದು ಸ್ತ್ರೀ ಕಾಟ ಅಂತ ಹೇಳ್ತೇವೆ ಇವತ್ತು. ಆದ್ದರಿಂದ ಸ್ತ್ರೀ ಮೂಲವಾಗಿ ಬರುವಂತಹ ದೋಷಗಳು ಪರಿಹಾರ ಆಗುತ್ತೆ ಮತ್ತು ದೈವಾನುಕೂಲ ಆಗುತ್ತೆ. ಇದಿಷ್ಟು ಮೇಷರಾಶಿಯ ಈ ಒಂದು ಸಂವತ್ಸರದಲ್ಲಿ ಇರುವಂಥ ರಾಶಿ ಭವಿಷ್ಯ. ಓಕೆ, ಇದು ಮೇಷರಾಶಿಯ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಏನು ಹೇಳುತ್ತೆ? ವೃಷಭ ರಾಶಿಗೆ ಭವಿಷ್ಯ ಚೆನ್ನಾಗಿದೆಯಾ, ಹೇಗೆ? ಕೇಳ್ತಾ ಇರೋ ಪ್ರಕಾರ 15ನೇ ಪ್ರಶ್ನೆ ಅಂದರೆ ಟೋಟಲ್ ಆಗಿ 15ನೇ ಪ್ರಶ್ನೆ ಬಂತು. ಇವರು 14 ಆಯಿತು, 15ನೇ ಪ್ರಶ್ನೆ. 15ನೇ ಪ್ರಶ್ನೆ ಅಂತ ವೃಷಭ ಜಾತಕದ ವೃಷಭಕ್ಕೆ ಈ 31ನೇ ತಾರೀಕು ಮೇ 31 ಇಲ್ಲಿ ತನಕ ಗುರು ವೃಷಭದಲ್ಲೇ ಇರ್ತಾನೆ. ಈ ವೃಷಭದಲ್ಲಿ ಇರೋ ತನಕನೂ ಇವ್ರಿಗೆ ಯಾವುದೂ ಒಂದು ಕೆಲಸ ಆಗೋದಿಲ್ಲ, ಕಾರ್ಯ ಪ್ರತಿಯೊಂದು ಇವರಿಗೆ ಅಸಾಧ್ಯವಾದ ತೊಂದರೆಗಳಾಗುತ್ತೆ. ಗುರು ಮುಂದಕ್ಕೆ ಹೋಗ್ತಾನೆ 12ನೇ ಮನೆಗೆ, ಅಂದರೆ ಗುರು 2ನೇ ಮನೆ ಆಗ್ತಾನೆ ಇವರಿಗೆ. ಅಂದರೆ ಯೋಗ ಜಾತಕದಲ್ಲಿ ಈ ವೃಷಭ ರಾಶಿಯವರು ಯಾರೇ ಇದ್ದರೂ ಸಹಿತ ಈ ಒಂದು ವರ್ಷ ಅಸಾಧ್ಯವಾದ ಕೆಲಸಗಳು, ಅಂದರೆ ಯಾವ್ಯಾವ ಕೆಲಸ ಆಗೋದಿಲ್ಲ, ಮದುವೆ ಆಗಿರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಅಥವಾ ಹೊರಗಡೆ ಅಬ್ರಾಡ್ಗೆ ಹೋಗೋ ಚಾನ್ಸಸ್ ಇರ್ಬೋದು, ಅಥವಾ ಆರೋಗ್ಯದ ಪ್ರಾಬ್ಲಮ್ ಇದು ಪ್ರತಿಯೊಂದು ಸೆಟರೇಟ್ ಆಗುತ್ತೆ ಇದರಲ್ಲಿ. ಯಾವ ಅಂದರೆ ಇದಕ್ಕೆ ಇವರು ಜನರಲಾಗಿ ಇವರಿಗೆ ಯಾವ ಶಾಂತಿ ದೋಷ ಆ ಥರ ಯಾವುದೂ ಬರೋದಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಈ ವರ್ಷದಲ್ಲಿ ಗುರು ಭಾಳ ಚೆನ್ನಾಗಿರ್ತಾನೆ. 2ನೇ ಮನೆ ಗುರು ಅಷ್ಟು ಯೋಗ ಜಾತಕದಲ್ಲಿ ಏನು ಸಫರ್ ಮಾಡಿ ಅಂದರೆ. ಆಮೇಲೆ ಒಂದು ಇವರು ಜನರಲಾಗಿ ಡೈಮಂಡ್ ಅಂತ ಹೇಳ್ತೀವಿ ನಾವು, ವಜ್ರ ಅಂತೀವಿ, ವಜ್ರ ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು. ಅದೇ ಇಷ್ಟೇ ಪರ್ಸೆಂಟೇಜ್, ಎಷ್ಟೋ ಜನ ಎಷ್ಟು ತಗೋಬೇಕು ಅಂತ ಅದೆಲ್ಲ ತೂಕ ಏನಿಲ್ಲ, ಎಷ್ಟು ಬೇಕಾದ್ರೂ ಸಣ್ಣ ಒಂದು ಪುಟ್ಟ ತಗೊಂಡ್ರೆ ಇವ್ರಿಗೆ ವೃಷಭ ರಾಶಿಯವರಿಗೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಇವರು ವೈಟು ಅಂದರೆ ಇವರಿಗೆ ವೈಟ್, ಬಿಳಿ ಮತ್ತು ಹಸಿರು ಮತ್ತು ನೀಲಿ, ಅಂದರೆ ಜಾತಕದಲ್ಲಿ 5, 9 ಒಂದು ಲಗ್ನ ಜಾತಕದಲ್ಲಿ ರಾಶಿ ಅಂದರೆ ಬಿಳಿಯಾಗಿರ್ಬೋದು, ಹಸಿರಾಗಿರ್ಬೋದು, ನೀಲಿ ಇಂಥ ಬಟ್ಟೆಗೆ ಸಂಬಂಧ ಒಂದು ಕಲರ್ಗೆ ಸಂಬಂಧಪಟ್ಟಿದ್ದು ಇವ್ರು ಯೂಸ್ ಮಾಡ್ಬೋದು. ಆಮೇಲೆ ಇವರಿಗೆ ಅದೃಷ್ಟ ಸಂಖ್ಯೆ 4, 5, 1, 8 ಈ 4 ಸಂಖ್ಯೆಗಳು ಇವರಿಗೆ ಅದೃಷ್ಟವಾದ ಸಂಖ್ಯೆಗಳು ಅಂತ. 8 ಭಾಳ ಚೆನ್ನಾಗಿರುತ್ತೆ ಇವರಿಗೆ ವೃಷಭ, ಯಾಕೆಂದರೆ ಶನಿ ಫ್ರೆಂಡ್ ಅದು. 8 ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಏನು ಮಾಡೋಕೆ ಹೋದರೆ 8ನೇ ತಾರೀಕು 4ನೇ ತಾರೀಕು ಮಾಡಿದರೆ ಶುಭವಾಗುತ್ತೆ ಇವರಿಗೆ ಅಂತ ಹೇಳ್ತೀವಿ. ಸೊ ವೃಷಭ
ರಾಶಿ ಯುವ ಜನತೆಗೆ, ಮಹಿಳೆಯರಿಗೆ, ಪುರುಷರಿಗೆ ಆ ರೀತಿಯಲ್ಲಿ ನೀವು ವ್ಯತ್ಯಾಸವನ್ನು ನೋಡಿ ಹೇಳೋದಾದ್ರೆ ಯಾರಿಗೆ ಶುಭಕರವಾಗಿದೆ, ಯಾರಿಗೆ ಅಂದ್ರೆ ಈ ಜನರು ಈಗ ಮೊದಲು ಯಾರು ಇದುವರೆಗೂ 90% ಎಲ್ಲರೂ ಫೇಲ್ಯೂರೇ ಆಗಿತ್ತು ವೃಷಭ ರಾಶಿಯವರಿಗೆ. ಇನ್ನು ಆ ಥರ ಯಾವುದು 90% ಸಕ್ಸಸ್ ಆಗುತ್ತೆ. ಇದು ಅಂದರೆ ಜಾತಕದಲ್ಲಿ ಹುಟ್ಟಿರೋ ಟೈಮ್ ಬೇಕಾಗುತ್ತೆ. ಆದ್ರೆ ಇದು 90 ಭಾಗ ಇದೇ ಥರ ಒಳ್ಳೆಯದೇ ಆಗುತ್ತೆ, ಪ್ರಾಬ್ಲಮ್ ಅಂತೂ ಬರೋದಿಲ್ಲ ಈ ವೃಷಭ ರಾಶಿಯವರಿಗೆ. ಅದಕ್ಕೆ ಇದು ಯಾವ ವಿಧವಾದ ಶಾಂತಿಯೂ ಇಲ್ಲ ಇವ್ರಿಗೆ ಈ ವರ್ಷ. ಇವರೇನು ದುರ್ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ. ಹಾಗೇನೆ ಚೆನ್ನಾಗಿರ್ತಾರೆ ಅಂತೀರಿ. ಓಕೆ, ಸೊ ವೃಷಭ ರಾಶಿಯವರು ಖುಷಿ ಪಡುವಂತಹ ವಿಚಾರ, ಈ ಸಂವತ್ಸರ ಅವರ ಪಾಲಿಗೆ ಶುಭಕರವಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ವಿಜಯ ಸಂವತ್ಸರ ಹೇಗಿದೆ, ಶುಭಕರವಾಗಿದೆಯಾ? ಬನ್ನಿ ಅದನ್ನ ಕೇಳೋಣ ಅಡಿಗಾರ ಹತ್ರ. ಅಡಿಗವರೇ, ಏನಂತೆ ಭವಿಷ್ಯ? ಮಿಥುನ ರಾಶಿಯವರಿಗೆ ಈ ವರ್ಷ ಗುರು ವ್ಯಯದಲ್ಲಿದ್ದು ಲಗ್ನಕ್ಕೂ ಕೂಡ ಬರ್ತಕ್ಕಂಥವನಾಗ್ತಾನೆ ಮತ್ತು ಗೋಚಾರದಲ್ಲಿ ಶನಿ ಪಂಚಮದಲ್ಲಿ ಇದ್ದು ಪಂಚಮ ಶನಿ ಅಂತಕ್ಕಂಥದ್ದು ಹೇಳ್ತಾನೆ. ಈ 7.5 ಅಷ್ಟಮ ಶನಿ, ಪಂಚಮ ಶನಿ ಅಂತ ಹೇಳ್ತಕ್ಕಂಥದ್ದು. ಗುರುವು ಬಲನಾಗಿಲ್ಲ, ಶನಿಯೂ ಕೂಡ ಈ ಜಾತಕರಿಗೆ ಒಂದು ಮಿಥುನ ರಾಶಿಯವರಿಗೆ ಬಲವಾಗಿ ಇಲ್ಲದೆ ಇರತಕ್ಕಂಥದ್ದಾದ್ದರಿಂದ ಈ ವರ್ಷ ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರದ ದಿನಗಳು ಅಂತಕ್ಕಂಥದ್ದನ್ನು ಹೇಳುತ್ತೆ. ಅದು ಕೂಡ ವಿಶೇಷವಾಗಿ ಉದ್ಯೋಗಗಳಲ್ಲಿ ಮತ್ತು ವ್ಯಾಪಾರಸ್ಥರಿಗೆ, ಮಿಥುನ ರಾಶಿಯಲ್ಲಿರುವವರು ವ್ಯಾಪಾರಸ್ಥರಿಗೆಲ್ಲ ಅಲ್ಪ ಪ್ರಗತಿಯನ್ನು ಹೇಳ್ತಕ್ಕಂಥದ್ದಾಗಿರುತ್ತೆ. ಯಾಕೆಂತಂದರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರು ವ್ಯಯದಲ್ಲಿದ್ದು ಮತ್ತು ಸುಖಾಧಿಪತಿಯು ಆಗಿರ್ತಕ್ಕಂಥ ಗುರು ವ್ಯಯದಲ್ಲಿದ್ದು ಗೋಚಾರದಲ್ಲಿ ಮತ್ತೆ ಪುನಃ ಮೇ 31ನೇ ತಾರೀಕಿನ ನಂತರ ಲಗ್ನ ಮಿಥುನ ರಾಶಿಗೆ ಬಂದು ಫಲವನ್ನು ಕೊಡುವುದರಿಂದ ಬಾಧಕಾಧಿಪತಿ ಆಗಿರ್ತಕ್ಕಂಥ ಗುರು ರಾಶಿಗೆ ಪ್ರವೇಶ ಮಾಡಿದಾಗ ಬಾಧಕವನ್ನೇ ಹೆಚ್ಚು ಮಾಡ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಪೂರ್ವದಲ್ಲಿ ಪಂಡಿತರು ಹೇಳಿದ್ದಾಗೆ, ಮೇಷರಾಶಿಯವರಿಗೆ ಹೇಳಿದ ಹಾಗೆ ಇವರಿಗೂ ಕೂಡ ಹೇಳಬೇಕಾಗತ್ತೆ. ಯಾಕೆಂತಂದರೆ ದಶಮ ದೃಷ್ಟಿಯಲ್ಲಿ ಶನಿಯೂ ಕೂಡ ಮಿಥುನದ ದ್ವಿತೀಯವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಸಪ್ತಮವನ್ನು ವೀಕ್ಷಣೆ ಮಾಡೋದರಿಂದ ಹೆಚ್ಚು ಇವರಿಗೆ ಕೌಟುಂಬಿಕ ಸಮಸ್ಯೆಗಳು, ಧನದ ಸಮಸ್ಯೆಗಳು, ಸುಖ ಸಂಸಾರದಲ್ಲಿ ಅಥವಾ ಸುಖ ಸಂಬಂಧಿತವಾಗಿರ್ತಕ್ಕಂಥ ಬಾಧೆಗಳು ಹೆಚ್ಚು ಬರ್ತಕ್ಕಂಥದ್ದಾಗಿರುತ್ತೆ. ರಾಹುವಿನ ಜೊತೆಗೆ ಇರ್ತಕ್ಕಂಥ ಶನಿ ಆದ್ದರಿಂದ ಮಾನಸಿಕ ಚಿಂತನೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಕಾಲಹರಣವನ್ನು ಮಾಡ್ತಕ್ಕಂಥ ಒಂದು ಯೋಗ ಮಿಥುನ ರಾಶಿಯವರಿಗೆ ಹೆಚ್ಚು ಕಾಡುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಸೊ ಯಾವ ದೇವರನ್ನ ಆರಾಧನೆ ಮಾಡಬೇಕಾಗತ್ತೆ, ಪರಿಹಾರ ಕಾರ್ಯಗಳೇನಾದರೂ ಇದೆಯಾ? ಇಲ್ಲಿ ಮಿಥುನ ಲಗ್ನಾಧಿಪತಿ ಬುಧ ಅಂತಕ್ಕಂಥದ್ದಾದರೂ ಕೂಡ ಗೋಚಾರದಲ್ಲಿ ಗುರು ಮತ್ತು ಶನಿಯ ಒಂದು ಪ್ರಾಬಲ್ಯತೆ ಇವರಿಗೆ ಜಾಸ್ತಿ ಕಾಡುವುದರಿಂದ ಈಶ್ವರನನ್ನು ಹೆಚ್ಚು ಆರಾಧನೆ ಮಾಡ್ತಕ್ಕಂಥದ್ದು ಈ ಮಿಥುನ ರಾಶಿ ಅಥವಾ ಲಗ್ನದವರಿಗೆ ಸೂಕ್ತ ಪರಿಹಾರ ಅಂತಕ್ಕಂಥದ್ದು. ಈ ಒಂದು ವಿಜಯನಾಮ ಸಂವತ್ಸರದಲ್ಲಿ ಈಶ್ವರನನ್ನು ಹೆಚ್ಚು ಆರಾಧನೆ ಮಾಡ್ತಕ್ಕಂಥದ್ದು, ಸೋಮವಾರದ ದಿನ ಮತ್ತು ಅಮಾವಾಸ್ಯೆಯ ದಿನ ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿ. ಓಕೆ, ಇನ್ನು ಉಳಿದ ರಾಶಿಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಮೇಷ, ವೃಷಭ ಮತ್ತು ಮಿಥುನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಂಡ್ರಿ. ವಿಜಯ ಸಂವತ್ಸರ ಯಾವ ರೀತಿ ಇದೆ ಅನ್ನೋದು. ಇನ್ನೂ 9 ರಾಶಿಗಳು ಬಾಕಿ ಇವೆ. ನಿಮ್ಮ ರಾಶಿಯ ಬಗ್ಗೆ ಕೂಡ ತಿಳಿಸ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.